ಹೋಮ್ ಮಿನಿಸ್ಟರ್ ಡಾಕ್ಟರ್ ಪರಮೇಶ್ವರ್ ಅವರ ಸ್ಟೇಟ್ಮೆಂಟನ್ನು ನೋಡಿದರೆ ಪರಸ್ಪರ ಪ್ರೀತಿಸುತ್ತಿದ್ದರು, ಲವ್ ಜಿಹಾದ್ ಕಾಣಿಸ್ತಾ ಇಲ್ಲ ಇದರಲ್ಲಿ. ತಂದೆ ಸಹಜವಾಗಿ ಬೇಜಾರಾಗ್ತಾರೆ. ಅವ್ರದ್ದು ಇನ್ನೂ ಬೇಜಾರೇನೆಂದರೆ ಅವರು ಕಾರ್ಪೊರೇಟ್ರು, ಕಾಂಗ್ರೆಸ್ಸಿನ ಕಾರ್ಪೊರೇಟ್ರು. ನಮ್ಮದೇ ಪಕ್ಷದ ಸರ್ಕಾರ ಇದ್ದಾಗ ನಮ್ಮದೇ ಪಕ್ಷದವ್ರು ಹಿಂಗೆ ಮಾತಾಡಿದರೆ ಹೆಂಗೆ ಅನ್ನೋದು ಅವ್ರ ಸಂಕಟ. ಅವ್ರು ಹೇಳ್ತಾರೆ, ನನ್ನ ಮಗಳು ಪ್ರೀತಿಸ್ತಾ ಇರಲಿಲ್ಲ ಅವನನ್ನು, ಅವನೇ ಲವ್ ಜಿಹಾದ್ ಮಾಡೋದಕ್ಕೆ ಪ್ರಯತ್ನ ಪಟ್ಟಿದ್ದು. ಹೋಮ್ ಮಿನಿಸ್ಟರ್ ಹಂಗೆ ಮಾತಾಡಬಾರ್ದಾಗಿತ್ತು, ತಿದ್ದುಪಡಿ ಮಾಡ್ಕೊಳ್ಳಿ ನಿಮ್ಮ ಹೇಳಿಕೆನ. ತಪ್ಪು ಹೇಳಿಕೆ ಕೊಟ್ಟು ನನ್ನ ಮಗಳಿಗೆ ಕಳಂಕ ತರಬೇಡಿ. ನಿಮ್ಮದೇ ಪಕ್ಷದ ಕಾರ್ಪೊರೇಟರ್ ಮಗಳಿಗೆ ಹಿಂಗಾಗಿದೆ, ನಿಮ್ಮ ಮಗಳ ಕೊಲೆ ಆಗಿದ್ರೆ ಹಿಂಗೆ ಹೇಳ್ತಿದ್ರಾ? ಮೊದಲು ಎನ್ಕೌಂಟರ್ ಮಾಡಿ ಅವನನ್ನು ಅಂತ ತಂದೆ. ಅವ್ರದ್ದು ಅಲಿಗೇಷನ್ ಇದೆ. ಇನ್ನೂ 4 ಜನ ಇದ್ದಾರೆ ಇದರಲ್ಲಿ, ಅವರು ಅರೆಸ್ಟ್ ಆಗಬೇಕು. ಅವ್ರ ಹೆಸರುಗಳನ್ನು ಹೇಳಿದ್ದೀನಿ ನಾನು ಪೊಲೀಸರಿಗೆ. ತುಂಬ ಜನರ ಷಡ್ಯಂತ್ರ ಇದೆ ಇದರಲ್ಲಿ. ನಮ್ಮದೇ ಸರ್ಕಾರ ನನಗೆ ನ್ಯಾಯ ಕೊಡಿಸ್ಲಿ ಅಂತ ನಿರಂಜನ್ ಹಿರೇಮಠರು ಹೇಳ್ತಾ ಇರೋದು, ಕೇಳಿಸ್ಕೊಳ್ಳಿ. ಆ ರೀತಿ ಯಾವುದರಿಂದ ನಮಗೆ ಕಂಡು ಬಂದಿಲ್ಲ ಮತ್ತು ಆ ರೀತಿ ಬೆಳವಣಿಗೆನೂ ಆಗಿಲ್ಲ. ಅವರಿಗೆ ಯಾರೋ ತಪ್ಪು ಮಾಹಿತಿಯನ್ನು ಕೊಟ್ಟಿದ್ದಾರೆ. ಈ ರೀತಿ ತಪ್ಪು ಹೇಳಿಕೆಯಿಂದ ನನ್ನ ಮಗಳಿಗೆ ಕಳಂಕ ತರುವಂಥ ಪದ್ಧತಿ ಬರಬಾರ್ದು. ಇವತ್ತು ನಾನು ಒಬ್ಬ ಜನಪ್ರತಿನಿಧಿ, ನಿಮ್ಮ ಪಾರ್ಟಿಯ ಜನಪ್ರತಿನಿಧಿ, ಬೇರೆ ಅಲ್ಲ. ನನ್ನ ಮನೆಯಾಗ ಹಿಂಗಾಗೈತಿ, ನಾನು ಜನರನ್ನ ಹೆಂಗೆ ರಕ್ಷಣೆ ಮಾಡಲಿ? ಗೃಹ ಸಚಿವರಿಗೆ ಮಾಹಿತಿ ಕೊಡ್ತೆ, ತಮ್ಮ ಮಗಳದಾದ್ರೆ ಹಿಂಗ ಸ್ಟೇಟ್ಮೆಂಟ್ ಕೊಡ್ತಾರ? ಅವರು ಕೊಡ್ತಾರ? ಅವ್ರು ಯಾರು ಇಂಥ ವಿಕೃತ ಮನಸ್ಥಿತಿಯವರು ಅದನ್ನ ಏನು ಸ್ಟ್ಯಾಬಿಂಗ್ ಮಾಡಿದ್ದಾರೆ, ಆಕೆನ ಜೀವಹಾನಿ ಮಾಡಿದ್ದಾರೆ, ಅಂಥವ್ರಿಗೆ ಎನ್ಕೌಂಟರ್ ಮಾಡುವಂಥ ಪದ್ಧತಿ ತಾವು ತಗೊಂಡು ಬರಬೇಕು. ಈ ರೀತಿ ಹೇಳಿಕೆ ಕೊಟ್ಟು ನೀವು ಏನಾರ ಜನರಿಗೆ ಅಥವಾ ಇಲೆಕ್ಷನ್ದಾಗ ಓಟ್ ತಗೋತೇನೆ ಅಂದ್ರಲ್ಲ, ಏನಿಲ್ಲ. ಇದು ಪರ್ಪಸ್ಲಿ ಕಾದು ನೋಡಿ ಪ್ಲಾನ್ ಮಾಡಿ 5 ಮಂದಿ ಷಡ್ಯಂತ್ರ ಮಾಡಿ ಆಕಿನ ಬಲಿ ತಗೊಂಡಿದ್ದಾರೆ. ಇದ್ರಾಗ ಇನ್ನೂ 4 ಜನ ಇದ್ದಾರೆ. ಅವರು ಕೂಡ ಅರೆಸ್ಟ್ ಆಗ್ಬೇಕಂತ ನಾನು ಬೇಡಿಕೆ ಇಟ್ಟಿದ್ದೀನಿ. ಅವ್ರ ಹೆಸರು ಕೂಡ ಕೊಟ್ಟಿದ್ದೀನಿ. ಏನು ಭಾಳ ಹಿಂದ್ಗಡೆ ನೀವೇನು ಲವ್ ಜಿಹಾದ್ ಅಂತೇಳಿ ಮೀಡಿಯಾದಾಗ ದೇಶಾಂತದ ಜಾರಿ ಆಗಿದೆಯಲ್ಲ, ಅದೇ ನಡೆದಿದ್ದು. ಅದಕ್ಕೆ ಬಹಳಷ್ಟು ಮಂದಿ ದೊಡ್ಡ ದೊಡ್ಡ ಶಕ್ತಿಗಳು ಕೆಲಸ ಮಾಡಿ ಅವನು ಕುಮ್ಮಕ್ ಹಾಕಿ ಈ ಹುಡುಗಿನ ಬ್ಲ್ಯಾಕ್ ಮೇಲ್ ಮಾಡಿ ಈ ಹುಡುಗಿನ ಬಲಿ ಹಾಕೋಬೇಕಂತೇಳಿ ಪ್ರಯತ್ನ ಮಾಡ್ಯಾರ. ನಮ್ಮದೇ ಸರ್ಕಾರ, ನಾವು ಅವ್ರಿಗೆ ಗೌರವಿಸ್ತೇವೆ. ಹೀಗೆ ಅವಂಗ ಗಲ್ಲು ಶಿಕ್ಷೆ ಆದ್ರನ ಅವ್ರ ಆತ್ಮಕ್ಕೆ ಶಾಂತಿ ಸಿಗ್ತೈತಿ. ಇಲ್ಲ ಯಾವ ರೀತಿ UP ಯಲ್ಲಿ ಎನ್ಕೌಂಟರ್ ಮಾಡ್ಯಾರಲ್ಲ, ನೀವು ಎನ್ಕೌಂಟರ್ ಮಾಡ್ರಿ. ಇಂಥ ಜಿಹಾದಿಗಳು ಹುಟ್ಟಂಗಿಲ್ಲ ಮುಂದೆ. ನಾಳೆ ಹಿಂದೂಗಳು ಹೆಣ್ಮಕ್ಳು, ಹಿಂದೂಗಳ ಮಕ್ಕಳು ಓದಬೇಕು, ಹೆಚ್ಚಿನ ವ್ಯಾಸಂಗ ಮಾಡಬೇಕಂದ್ರೆ ಅವರಿಗೆ ನೀವು ಎಲ್ಲ ಕೂಡ ಸಾಥ್ ಕೊಡಬೇಕು. ಅವರಿಗೆಲ್ಲ ನೀವು ಸರಿಯಾಗಿ ಪ್ರೊಟೆಕ್ಷನ್ ಕೊಡಬೇಕು. ಇಷ್ಟೆಲ್ಲ ಆಗೈತೆ ಅಂದ್ರೆ ಬಾಳ ಕೇರ್ಫುಲ್ ಆಗಿ ಅವ್ರೆಲ್ಲ ಜವಾಬ್ದಾರಿಯಿಂದ ಮಾಡಿಕೊಡ್ಬೇಕ್ರಿ. ಈಗ ಸತ್ತಲ್ರಿ, ಅವ್ನು ಸತ್ ಬಿಡ್ಬೇಕ್ರಿ. ಅಂದ್ರೆ ಇನ್ನೊಮ್ಮೆ ಮಾಡಂಗಿಲ್ಲ ಯಾರು ಈ ಕೆಲಸ. ಅವ್ರ ಕೈಲಿ ಆಗ್ಲಿಕ್ರಿ, ಪಬ್ಲಿಕ್ ಕೊಟ್ಟು ಬಿಡ್ಲಿರಿ, ಮಾಡ್ತಾರ. ಆಗ್ಬೇಕ್ರಿ, ಅದ ಸಾಯುದಿಲ್ಲ, ಇನ್ನೊಬ್ರು ಮಾಡಂಗಿಲ್ಲ ಇಂಥ ಕೆಲಸ ಇನ್ನೊಮ್ಮೆ. ಅದಷ್ಟನ್ನೂ ಮಾತನಾಡಿದವರು ಕಾಂಗ್ರೆಸ್ ಕಾರ್ಪೊರೇಟರ್. ಅವ್ರ ಬಾಯಲ್ಲಿ ಲವ್ ಜಿಹಾದ್, ಜಿಹಾದಿ ಸೇರಿದಂತೆ ಅನೇಕ ಶಬ್ದಗಳು ಬಂದರು. UP ಮಾಡೆಲ್ ಬಗ್ಗೆ ಮಾತಾಡಿದ್ರು. BJPಯವರು ಸಹಜವಾಗಿ ಮುಗಿಬಿದ್ದಿದ್ದಾರೆ ಸರ್ಕಾರದ ಮೇಲೆ. ಹಿಂಗೆ ಬಿಟ್ಟರೆ ನಮ್ಮ ರಾಜ್ಯ ಮತ್ತೊಂದು ಬಿಹಾರ ಆಗುತ್ತೆ ಅಂತ ಬೊಮ್ಮಾಯಿಯವರು ಹೇಳೋದು. ನಾವು ಯಾರೂ ಊಹೆ ಮಾಡದಂಥ ಘಟನೆ ಇದು. ಕಾಲೇಜ್ ಕ್ಯಾಂಪಸ್ನಲ್ಲಿ ಹಗಲೇ ಇಂಥ ಘಟನೆ ನಡೆಯುತ್ತೆ ಅಂದರೆ ಕಾನೂನು ಸುವ್ಯವಸ್ಥೆ ಸಂಪೂರ್ಣವಾಗಿ ಹದಗೆಟ್ಟು ಹೋಗಿದೆ ಅಂತ. ಅದಕ್ಕೆ ಉಪಮುಖ್ಯಮಂತ್ರಿ DK ಶಿವಕುಮಾರ್ ಅವರು, ಬಸವರಾಜ ಬೊಮ್ಮಾಯಿ ಅವರ ಕಾಲದಲ್ಲೂ ಇದೆಲ್ಲ ನಡೆದಿತ್ತು, ಪರ್ಸ್ನಲ್ ವ್ಯವಹಾರಗಳು ಎಲ್ಲರ ಕಾಲದಲ್ಲೂ ನಡೀತವೆ, ಇಂಥ ಕೇಸ್ನಲ್ಲಿ ಏನು ಮಾಡಬೇಕು ಅನ್ನುವುದರ ಖಚಿತತೆ ಇದೆ ನಮಗೆ ಅಂತ. ಇನ್ನು ಕೇಂದ್ರ ಸಚಿವ ಪ್ರಹ್ಲಾದ್ ಜೋಶಿ ಅವರು, ಸರ್ಕಾರ ಇದನ್ನು ಗಂಭೀರವಾಗಿ ಪರಿಗಣಿಸಬೇಕು. ನಾನು ಅವ್ರ ತಂದೆ ಜೊತೆಗೆ ಮಾತಾಡಿದ್ದೀನಿ. ಲವ್ ಜಿಹಾದ್ ಬಗ್ಗೆ ಅವ್ರ ತಂದೆನೇ ಹೇಳ್ತಾ ಇದ್ದಾರೆ, ಅಮಾಯಕ ಹೆಣ್ಣು ಮಗಳ ಕೊಲೆಯಾಗಿದೆ, ಲವ್ ಜಿಹಾದ್ ಆಯಾಮದಲ್ಲಿ ತನಿಖೆ ನಡೀಬೇಕು ಅಂತ. ಲವ್ ಜಿಹಾದ್ ಅನ್ನೋದು ಪ್ರಹ್ಲಾದ್ ಜೋಶಿ ಅವ್ರಿಗೂ ಕನ್ಫ್ಯೂಷನ್ ಇದೆ ಅಂತ ಅನ್ಸುತ್ತೆ. ಇದು ಲವ್ ಜಿಹಾದ್ ಆಯಾಮದಲ್ಲಿ ತನಿಖೆ ನಡೀಬೇಕು, ಲವ್ ಜಿಹಾದ್ನ ಆರೋಪ ಬಂದಿದೆ. ಲವ್ ಜಿಹಾದ್ನಲ್ಲಿ ಪ್ರೀತಿಸುವವನ ಉದ್ದೇಶವೇ ಕ್ವಶ್ಚನ್ಡ್. ಅದು 1 ವೇನಾ 2 ವೇನಾ ಅನ್ನೋದಲ್ಲ ಅಲ್ಲಿ ವಿಷಯ. 1 ವೇನಾ 2 ವೇನಾ ಅನ್ನೋದಲ್ಲ ವಿಷಯ. ಪ್ರೀತಿಸುವವನ ಉದ್ದೇಶ, ದಟ್ ಈಸ್ ಕ್ವಶ್ಚನ್ಡ್. CT ರವಿ BJP ಮುಖಂಡರು ಹೇಳ್ತಾರೆ, ರಾಜ್ಯದಲ್ಲಿ ಲವ್ ಜಿಹಾದ್ ಇನ್ನೆಷ್ಟು ಬಲಿ ಆಗಬೇಕು? ಕೇರಳದಿಂದ ಕರ್ನಾಟಕಕ್ಕೆ ವ್ಯಾಪಿಸಿದೆ ಇದು. ಜಿಹಾದಿ ಮನಸ್ಥಿತಿಯನ್ನು ಬೆಂಬಲಿಸೋದು ಬಿಡಿ ಅಂತ. ಇನ್ನು ಸಂತೋಷ್ ಲಾಡ್ ಅವರು, ಧಾರವಾಡದ ಜಿಲ್ಲಾ ಉಸ್ತುವಾರಿ ಸಚಿವರು,
ಅವರು ಉಸ್ತುವಾರಿಯಾಗಿರುವ ಜಿಲ್ಲೆಯಲ್ಲಿ ಇಂಥ ಘಟನೆ ನಡೆದಿದೆ, ಎನ್ಕೌಂಟರ್ ಮಾಡಬೇಕಿಂಥವ್ರನ್ನ ಅಂದರು. ಇವ್ರನ್ನ ಎನ್ಕೌಂಟರ್ ಮಾಡೋದಕ್ಕೆ ಅಂತಾನೆ ಕಾನೂನು ಬರಬೇಕು. ಈ ಘಟನೆಗೂ ಡ್ರಗ್ಸ್ಗೂ ಲಿಂಕ್ ಮಾಡಬೇಡಿ, ನಾನು ಈ ಪ್ರಕರಣದಲ್ಲಿ ರಾಜಕೀಯ ಮಾಡೋದಕ್ಕೆ ಇಷ್ಟಪಡೋದಿಲ್ಲ ಅಂತ. ಇನ್ನು ಪ್ರತಾಪ್ ಸಿಂಹ ಅವರು 2023 ವಿಧಾನಸಭಾ ಎಲೆಕ್ಷನ್ಗಿಂತ ಮುಂಚೆನೇ ಹೇಳಿದ್ದೆ, ಕಾಂಗ್ರೆಸ್ಸಿಗೆ ಓಟ್ ಹಾಕಿದ್ರೆ ಕನ್ನಡಿಗರ ಸರ್ಕಾರ ಬರೋದಿಲ್ಲ, ತಾಲಿಬಾನ್ ಸರ್ಕಾರ ಬರುತ್ತೆ ಅಂದಿದ್ದೆ. ನಿಜ ಆಯಿತು ನೋಡಿ ನಾನು ಹೇಳಿದ್ದು ಅಂತಿದ್ದಾರೆ. ಕೇಳಿಸ್ಕೊಳ್ಳಿ. ಇದೊಂದು ಅತ್ಯಂತ ದುಃಖಕರ ಮತ್ತು ಆಘಾತಕರವಾದಂಥ ಒಂದು ಘಟನೆ. ಬಹುತೇಕವಾಗಿ ಯಾರೂ ಕೂಡ ಊಹಿಸಿಲ್ಲ. ಕಾಲೇಜ್ ಕ್ಯಾಂಪಸ್ಸಲ್ಲಿ ಹಾಡೇ ಹಗಲು ಎಲ್ಲರ ಎದುರುಗಡೆ ಈ ಥರ ಚಾಕು ಇರಿದು ಮರ್ಡರ್ ಮಾಡುವಂಥ ಘಟನೆ ಹುಬ್ಬಳ್ಳಿಯಲ್ಲಿ ಅಂತೂ ನಡೆದಿಲ್ಲ. ಕಾನೂನು ಸುವ್ಯವಸ್ಥೆ ಸಂಪೂರ್ಣವಾಗಿ ಕುಸಿದಿದೆ. ಏನಂದರೆ ಮರ್ಡರು ಮಾಸ್ ಮರ್ಡರ್ ಕಾಮನ್ ಆಗಿಬಿಟ್ಟಿದೆ. ಆದ್ದರಿಂದ ಕಾನೂನು ಸುವ್ಯವಸ್ಥೆ ಬಿಗಿ ಆಗಲೇಬೇಕು, ಇಲ್ಲದೇ ಇದ್ದರೆ ಇದು ಇನ್ನೊಂದು ಬಿಹಾರ ಆಗ್ತದೆ. ರಾಜ್ಯದಲ್ಲಿ ಕಾನೂನು ಏನಿದೆ ಆ ಕಾನೂನು ಯಾರಾದ್ರೂ ನಿರ್ದಾಕ್ಷಿಣ್ಯವಾಗಿ ಕ್ರಮ ಕೈಗೊಳ್ಳಲಿಕ್ಕೆ ಸರ್ಕಾರ ಬದ್ಧವಾಗಿದೆ. ಬೊಮ್ಮಾಯಿ ಕಾಲದಲ್ಲೂ ಆಯ್ತಲ್ಲ, ಬೊಮ್ಮಾಯಿಯವ್ರ ಕಾಲದಲ್ಲೂ ಇವೆಲ್ಲ ನಡೆದಿತ್ತಲ್ಲ, ಬೊಮ್ಮಾಯಿ ಕಾಲದಲ್ಲೂ ನಡೆದಿತ್ತು, ಎಲ್ಲರ ಕಾಲದಲ್ಲೂ ಇದು ಕೆಲವು ಪರ್ಸನಲ್ ವ್ಯವಹಾರಗಳು ನಡ್ಕೊಂಡು ಬರ್ತಾ ಇರ್ತದೆ. ಬಟ್ ವಿ ಆರ್ ವೆರಿ ಫರ್ಮ್ ಟು ಡೀಲ್ ವಿತ್ ಆಲ್ ಸಚ್ ಟೈಪ್ ಆಫ್ ಕ್ರಿಮಿನಲ್ಸ್. ಒಬ್ಬ ಅಮಾಯಕ ಹುಡುಗಿ ನಿರಂಜನ್ ಹಿರೇಮಠ ಅವರ ಪುತ್ರಿ, ಅವಳನ್ನು ಅತ್ಯಂತ ಬರ್ಬರವಾಗಿ ಹತ್ಯೆ ಮಾಡಲಾಗಿದೆ. ಸರ್ಕಾರದ ನೀತಿಯ ಕಾರಣದಿಂದ ಸಮಾಜಘಾತಕ ಶಕ್ತಿಗಳಿಗೆ ಭಯ ಅನ್ನೋದಿಲ್ಲಾಗಿದೆ. ಆದ್ದರಿಂದ ಇದನ್ನು ಸರ್ಕಾರ ಗಂಭೀರವಾಗಿ ಪರಿಗಣಿಸಬೇಕು. ಲವ್ ಮಾಡ್ತದನ್ನ ಇಲ್ಲ, ಅವ್ರ ತಂದೆ ನನಗೆ ಹೇಳಿದ್ದು, ಫೋನ್ದಾಗ ಘಟನೆ ಆದ ತಕ್ಷಣ ನಾನು ಮಾತಾಡಿದೆ, ಯಾವುದೇ ಆ ರೀತಿ ಲವ್ ಇತ್ಯಾದಿ ಇರಲಿಲ್ಲ ಅನ್ನೋಂಥ ಮಾತನ್ನು ಅವ್ರ ತಂದೆ ಹೇಳಿದ್ದಾರೆ. ತನಿಖೆ ಆಗಬೇಕು. ಲವ್ ಜಿಹಾದ್ ಆ್ಯಂಗಲ್ದಲ್ಲಿಯೂ ಅತ್ಯಂತ ಗಂಭೀರವಾಗಿ ತನಿಖೆ ಆಗಬೇಕಿದೆ. ನಾವು ಲವ್ ಜಿಹಾದ್ ಬಗ್ಗೆ ನಾವು ಮಾತಾಡ್ತಿದ್ದಾಗ ಇದೊಂದು ಷಡ್ಯಂತ್ರ ಕೇರಳದಿಂದ ಕರ್ನಾಟಕಕ್ಕೆ ವ್ಯಾಪಿಸಿದೆ. ಈ ಲವ್ ಜಿಹಾದ್ ಷಡ್ಯಂತ್ರ ಇನ್ನೆಷ್ಟು ಬಲಿಬೇಕು ಲವ್ ಜಿಹಾದಿಗೆ? ಮತಾಂತರದ ದುರುದ್ದೇಶ ಇಟ್ಕೊಂಡೇ ಯೋಜನಾಬದ್ಧವಾಗಿ ಲವ್ ಜಿಹಾದನ್ನು ಮಾಡ್ತಕ್ಕಂಥ ಮತ್ತು ಲವ್ ಜಿಹಾದಿಗೆ ಪ್ರಚೋದನೆ ಕೊಡ್ತಕ್ಕಂಥ, ಅವರಿಗೆ ಸಪೋರ್ಟ್ ಮಾಡ್ತಕ್ಕಂಥ ಒಂದು ಸಪೋರ್ಟಿಂಗ್ ಸಿಸ್ಟಮು ದೇಶದ ಉದ್ದಗಲಕ್ಕೂ ಇದೆ ಅಂತಕ್ಕಂಥ ಆರೋಪ ನಾವು ಮುಂಚೆನೂ ಮಾಡಿದ್ವಿ. ಇಡೀ ಕರ್ನಾಟಕವನ್ನು ನೀವು ಕ್ರೈಮ್ ಸ್ಟೇಟ್ ಆಗಿ ಬದಲಾಯಿಸ್ತಾ ಇದ್ದೀರಿ. ಜಿಹಾದಿ ಮಾನಸಿಕತೆಗೆ ಬೆಂಬಲ ಕೊಡೋದನ್ನು ಕಾಂಗ್ರೆಸ್ ಬಿಡಬೇಕು. ಇಂಥವ್ರು ಯಾರು ಮಾಡ್ತಾರೆ ಅವ್ರಿಗೆ ಎನ್ಕೌಂಟರ್ ಆಗ್ತಕ್ಕಂಥದ್ದು ಒಂದು ಕಾನೂನು ಬಂದ್ಬಿಟ್ರೆ ಈ ದೇಶದಲ್ಲಿ ಅನುಕೂಲ ಆಗುತ್ತೆ ಅಂತ ನನ್ನ ವೈಯಕ್ತಿಕ ಅಭಿಪ್ರಾಯ. ಈಗ ಆಗಿರ್ತಕ್ಕಂಥ ಇನ್ಸಿಡೆಂಟ್ಗೆ ಡ್ರಗ್ಸ್ಗೆ ಕನೆಕ್ಟ್ ಮಾಡಿ ಮಾತನಾಡ್ತಕ್ಕಂಥ ಈ ಸಂದರ್ಭದಲ್ಲಿ ಸರಿಯಲ್ಲ. ಬಟ್ ಮುಂದೆ ಬರ್ತಕ್ಕಂಥಗಳಲ್ಲಿ ಒಂದು ಎನ್ಕೌಂಟರ್ ಅಂತ ಕಾನೂನೇ ಬಂದ್ಬಿಡ್ಬೇಕು. ಯಾರೇ ಈ ರೀತಿ ಮಾಡಿದ್ರೆ ದೇ ಶುಡ್ ಬಿ ಶಾಟ್ ಡೆಡ್. ಅಲ್ರಿ ಈ ಎನ್ಕೌಂಟರ್ ತಂದ್ಬಿಟ್ರೆ ಆಯ್ತಲ್ಲ, ಬುಲ್ಡೋಸರ್ ಹಾಕ್ಬೇಕು. ಇನ್ಸಿಡೆಂಟ್ ಇರ್ತಕ್ಕಂಥದ್ದು ವಿ ಶುಡ್ ಹ್ಯಾವ್ ಫೀಲಿಂಗ್ ಫಾರ್ ದ ಫ್ಯಾಮಿಲಿ. ಫೀಲಿಂಗ್ ಫಾರ್ ದ ಫ್ಯಾಮಿಲಿ ಇರಬೇಕು. ಈ ಫೀಲಿಂಗ್ ಫಾರ್ ದ ಫ್ಯಾಮಿಲಿ ಬಿಟ್ಟು ಇದನ್ನ ಇಶ್ಯೂ ತಗೊಂಡು ಪೊಲಿಟಿಕ್ಸ್ ಮಾಡಕ್ ನಾನು ಹೋಗಕ್ ಬರಲ್ಲ, ಅದು ನಾನು ಮಾತಾಡೋಕೆ ಆಗಲ್ಲ. 2023 ಏಪ್ರಿಲ್ ಮೇ ತಿಂಗಳಲ್ಲಿ ವಿಧಾನಸಭಾ ಚುನಾವಣೆ ನಡೆಯುವಂಥ ಸಂದರ್ಭದಲ್ಲಿ ನಾನು ಹೇಳಿದ್ದೆ, ಕಾಂಗ್ರೆಸ್ಸಿಗೆ ಓಟ್ ಹಾಕಿದ್ದೇ ಆಯಿತು ಅಂತಂದರೆ ಸ್ಥಾಪನೆ ಆಗುವಂಥದ್ದು ಕನ್ನಡಿಗರ ಸರ್ಕಾರವಾಗಿರುವುದಿಲ್ಲ, ಅದು ತಾಲಿಬಾನಿ ಸರ್ಕಾರ ಆಗಿರುತ್ತೆ ಅಂತ. ತಾಲಿಬಾನಿ ಸರ್ಕಾರ ಬಂದಾದ ನಂತರ ಈ ರೀತಿ ಸಮಾಜಘಾತಕ ಶಕ್ತಿಗಳಿಗೆ ಪ್ರೋತ್ಸಾಹ, ಆತ್ಮಸ್ಥೈರ್ಯ ಸಿಕ್ಕಿ ಅವಘಡಗಳು ಸಂಭವಿಸ್ತಾ ಇರುತ್ತೆ. ಆ ಥರ ಘಟನೆಗಳು ಇವತ್ತು ರಾಜ್ಯಾದ್ಯಂತ ಎಲ್ಲ ಭಾಗಗಳು ಸಂಭವಿಸ್ತಾ ಇದೆ. ಈ ಲೋಕಸಭಾ ಚುನಾವಣೆಯಲ್ಲಾದ್ರೂ ಕೂಡ ಜನ ಎಚ್ಚೆತ್ತುಕೊಂಡು 28ಕ್ಕೆ 28 ಸೀಟನ್ನು NDAಗೆ ಕೊಡೋ ಮುಖಾಂತರವಾಗಿ ಕಾಂಗ್ರೆಸ್ಸಿಗೆ ಕೊಲೆ ಅನ್ನುವಂಥದ್ದು ಇಸ್ಲಾಂನಲ್ಲಿ ಸಹಜವಾದಂತಹ ಪ್ರವೃತ್ತಿ ಆಗಿದೆ. ಇವತ್ತು ವಿದ್ಯಾರ್ಥಿನಿಯರಿಗೆ ಕಾಲೇಜ್ ಒಳಗಡೆನೂ ನಮಗೆ ಭದ್ರತೆ ಇಲ್ಲ, ಹೊರಗಡೆನೂ ಭದ್ರತೆ ಇಲ್ಲ ಅಂತನ್ನುವಂತ ವಾತಾವರಣ ಸೃಷ್ಟಿಯಾಗಿದ್ದು ಈ ಘಟನೆಯಿಂದ ಗೊತ್ತಾಗತ್ತೆ. ಇನ್ನೊಂದು ವಿಶೇಷವಾಗಿ ಈ ಘಟನೆಯಲ್ಲಿ ICS ಮಾದರಿಯಲ್ಲಿ ಅವನು ಚಾಕು ಹಾಕಿದಾನೆ ಇದಕ್ಕೆ ಕುತ್ತಿಗೆಗೆ. ನೀವು ಕಾಂಗ್ರೆಸ್ನವರು ಬೆಳೆಸಿದಂತ ವಿಷಬೀಜ ಇದು. ಬ್ರಿಟಿಷರ ಇದ್ದಂತ ಸಮಯದಲ್ಲಿ ಕಾಂಗ್ರೆಸ್ ಹುಟ್ಟಿದಾಗ ಬ್ರಿಟಿಷರ ಪರವಾಗಿದ್ರಿ, ಸ್ವಾತಂತ್ರ್ಯ ಸಿಕ್ಕಿದ ನಂತರ ಮುಸ್ಲಿಂ ಪರವಾಗಿದ್ರಿ. ಮುಸ್ಲಿಮರನ್ನು ಬೆಳೆಸ್ತಾ ಇದ್ರಿ, ಭಯೋತ್ಪಾದಕರನ್ನು ಬೆಳೆಸ್ತಾ ಇದ್ರಿ, ಕೊಲೆಗಡಕರನ್ನು ಬೆಳೆಸ್ತಾ ಇದ್ರಿ. ಅಮಾಯಕವಾಗಿ 9 ಚಾಕುವಿನ ಏಟ್ ಹಾಕಿ ಒಳಗಡೆ ಹಾಕ್ತಾನಂತಂದ್ರೆ ಎಂಥ ಕ್ರೌರ್ಯ ಇದೆ ಅಂತನ್ನುವಂಥದ್ದು ನಾನು ಹೇಳ್ತೇನೆ. ನಾನು ಹೇಳೋದು, ಮಾನ್ಯ ಮುಖ್ಯಮಂತ್ರಿಗಳೇ, ಕಠಿಣ ಶಿಕ್ಷೆ ಕೊಡ್ತೀನಿ ಅಂತ ಹೇಳುವಂಥದ್ದು ಹಿಂದಿನ ಸರ್ಕಾರವು ಇದನ್ನೇ ಹೇಳಿದೆ. ಇದು ಬಿಟ್ಬಿಡಿ, ನೀವು ಎನ್ಕೌಂಟರ್ಗೆ ಆರ್ಡರ್ ಮಾಡಿ. ನಿಮ್ಗೆ ನಿಜವಾಗಿಯೂ ಕಳಕಳಿ ಇದ್ರೆ ಅವ್ರ ಮನೆ
ಎನ್ಕೌಂಟ್ರಿಗೆ ಆರ್ಡರ್ ಮಾಡಿ ಅಂತ ಪ್ರಮೋದ್ ಮುತಾಲಿಕರು. ಆರ್ಡರ್ ಕೊಟ್ಟು ಎನ್ಕೌಂಟ್ರ್ ಮಾಡ್ಸೋಕ್ಕಾಗುತ್ತಾ ಸರ್? ಎಲ್ರದ್ದು ಆಗ್ರಹ ಅದೇಪ್ಪ, ಎನ್ಕೌಂಟ್ರ್ ಮಾಡುವ ಕಾನೂನು ತರಬೇಕು ಅಂತ ಸಂತೋಷ್ ಲಾಡ್ರ್ ಹೇಳ್ತಾರೆ. ತರೋಕ್ಕಾಗತ್ತಾ ಅಂತ ಎನ್ಕೌಂಟ್ರ್ ಅಂದರೆ ಏನು? ಪೊಲೀಸರು ಒಬ್ಬ ಆರೋಪಿಯನ್ನು ಅಥವಾ ಅಪರಾಧಿಯನ್ನು ಬಂಧಿಸುವುದಕ್ಕೆ ಹೋದಂಥ ಸಂದರ್ಭದಲ್ಲಿ ಆತ ಪೊಲೀಸರ ಮೇಲೆ ಹಲ್ಲೆ ಮಾಡಿದಾಗ ಪ್ರಾಣ ರಕ್ಷಣೆಗಾಗಿ ಪೊಲೀಸರು ಗುಂಡು ಹೊಡೆದು ಕೊಂದರೆ ಅದನ್ನು ಎನ್ಕೌಂಟ್ರು ಅಂತಾರೆ. ಗುಂಡು ಹೊಡೆದು ಆತ ಸಾಯಲಿಲ್ಲ, ಬದುಕಿದ್ರೆ ಶೂಟೌಟು ಅಂತಾರೆ. ದಟ್ ಈಸ್ ವಾಟ್ ಇಟ್ ಈಸ್. ಉತ್ತರ ಪ್ರದೇಶದಲ್ಲಿ ಪೊಲೀಸರು ಅರೆಸ್ಟ್ ಮಾಡೋದಕ್ಕೆ ಹೋದಾಗ ಕ್ರಿಮಿನಲ್ಗಳು ವಾಪಸ್ ಹೊಡೆಯೋ ಸಾಧ್ಯತೆ ಜಾಸ್ತಿ ಏನು, ಅದಕ್ಕಲ್ಲಿ ಜಾಸ್ತಿ ಎನ್ಕೌಂಟರ್ ಆಗ್ತವೆ. ಆರ್ಡರ್ ಕೊಟ್ಟು ಎನ್ಕೌಂಟರ್ ಮಾಡ್ಸೋಕ್ಕೆ ಬರಲ್ಲ. ABVPಯಿಂದ ರಾಜ್ಯದಾದ್ಯಂತ ಪ್ರತಿಭಟನೆ ನಡೀತಿವತ್ತು. ಹುಬ್ಳಿಲಿ, ಮುನವಳ್ಳಿಲೂ ಪ್ರತಿಭಟನೆ. ಮುನವಳ್ಳಿ ಈ ಫಯಾಜನೂರು. ಹುಬ್ಳಿ ಧಾರವಾಡ ರಸ್ತೆ ತಡೆದು ಪ್ರತಿಭಟನೆ ಮಾಡೋದು, ನಡು ರಸ್ತೆಯಲ್ಲಿ ಕೂತ್ಕೊಂಡು. ಫಯಾಜ್ ಹುಟ್ಟೂರಿನಲ್ಲಿ, ಮುನವಳ್ಳಿಲಿ ದೊಡ್ಡ ಪ್ರತಿಭಟನೆ. ಹಿಂದೂ ಸಂಘಟನೆಗಳವರು ಪ್ರತಿಭಟನೆಗೆ ಬಂದು ಕೂತ್ಕೊಂಡ್ರು, ಅಲ್ಲಿ ಮುಸ್ಲಿಮರು ಬಂದು ಜೊತೆಗೆ ನಿಂತ್ಕೊಂಡ್ರು, ನೇಹಾ ಫೋಟೋ ಹಿಡ್ಕೊಂಡ್ರು. ವಿಶ್ವಾಸ್ ವೈದ್ಯ, ಸೌದತ್ತಿ MLA, ಸಂಸದ ಈರಣ್ಣ ಕಡಾಡಿ ಬಂದರು, JDS ನಾಯಕ ಸೌರಭ್ ಛೋಪ್ರಾ, ವಿರೂಪಾಕ್ಷ ಮಾಮನಿ. ಎಲ್ಲಿ ಈ ಪ್ರತಿಭಟನೆ ನಿಯಂತ್ರಣ ಮೀರಿ ಹೋಗುತ್ತೋ ಅಂತ ಪೊಲೀಸರು ಫಯಾಜ್ ಮನೆಗೆ ಭದ್ರತೆ ಕೊಟ್ಟರು. ಪ್ರತಿಭಟನಾಕಾರರು ನುಗ್ಗಿ ಬೆಂಕಿ ಹಚ್ಚಿದ್ರೆ ಏನು ಮಾಡೋದು ಅಂತ ಫಯಾಜ್ ಮನೆಗೆ ಪೊಲೀಸರು ಬಿಗಿ ಭದ್ರತೆಯನ್ನು ಕೊಟ್ಟರು. ನೋಡ್ತಾ ಇದ್ದೀರಿ ದೃಶ್ಯಗಳಲ್ಲಿ. ಬೆಂಗಳೂರಿನಲ್ಲಿ ಮೈಸೂರು ಬ್ಯಾಂಕ್ ಸರ್ಕಲ್ನಲ್ಲಿ ABVP ಪ್ರೊಟೆಸ್ಟ್. ಪೊಲೀಸರು ಪ್ರತಿಭಟನಾಕಾರರನ್ನು ವಶಕ್ಕೆ ಪಡೆದರು. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.